So, hello everyone, welcome to all my YouTube channel. So, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಆಲ್ರೆಡಿ ನಾವು ಒಂದು ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೀವಿ ಸಿಂಪಲ್ ಇಂಟ್ರೆಸ್ಟಲ್ಲಿ. ಸೊ ಇದು ಸೆಕೆಂಡ್ ಕ್ಲಾಸ್ ಆಗಿರೋವಂಥದ್ದು, ಇದು ಕ್ಲಾಸ್ 2 ಆಗಿರೋವಂಥದ್ದು. ಸೊ ನಾವು ಫಸ್ಟ್ ಕ್ಲಾಸಲ್ಲಿ ಏನೇನು ಕಲ್ತೀವಿ ಅಂದರೆ ಅದರದ್ದು ಸಿಂಪಲ್ ಇಂಟ್ರೆಸ್ಟ್ ಏನು ಟರ್ಮಿನಾಲಜೀಸ್ ಕಲ್ತೀವಿ, ಅದರದ್ದು ಬೇಸಿಕ್ ಫಾರ್ಮುಲಾ PT/100 ಅಂತ ಕಲ್ತೀವಿ, ಆ್ಯಂಡ್ ಅದರ ರಿಲೇಟೆಡ್ ಬೇಸಿಕ್ ಫಾರ್ಮುಲಾ ರಿಲೇಟೆಡ್ ಸ್ವಲ್ಪ ಬೇಸಿಕ್ ಕ್ವಶನ್ಸ್ನ ಕಲ್ತೀವಿ, ಕರೆಕ್ಟಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇನ್ನೂ 2 ಕಾನ್ಸೆಪ್ಟ್ ಕಲಿಯೋಣ. ಯಾವುದಂತಂದರೆ ಫಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಕ್ವಶನ್ಸ್ ಬೇಸ್ಡ್ ಆನ್ ಕಾನ್ಸೆಪ್ಟ್ ಆಫ್ ದಿ ಟೈಮ್ಸ್ ಅಂತ. ಅಂದರೆ ಟೈಮ್ಸ್ ಬಗ್ಗೆ ಇರುವಂಥ ಕೆಲವೊಂದು ಕ್ವಶನ್ಸ್ ಇರ್ತವೆ, ಆ ಟೈಮ್ನ ಹಿಂಗೆ ಕಂಡುಹಿಡಿದು ಅದರ ಮೇಲೆ ನಾವು ಬೇಸಿಕ್ ಕ್ವಶನ್ಸ್ನ ಕಲಿಯೋಣ. ಆ್ಯಂಡ್ ಅದಾದಮೇಲೆ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ರೇಷಿಯೋ ಆಫ್ ದಿ ಪ್ರಿನ್ಸಿಪಲ್ ಆ್ಯಂಡ್ ಟೈಮ್ ಅಂತ. ರೇಷಿಯೋ ಆಫ್ ಪ್ರಿನ್ಸಿಪಲ್ ಮತ್ತು ಅಮೌಂಟ್, ಅವ್ರದ್ದು ರೇಷಿಯೋ ಪ್ರಿನ್ಸಿಪಲ್ ಮತ್ತು ಅಮೌಂಟ್ ಅವ್ರದ್ದು ರೇಷಿಯೋ ಕೊಟ್ಟಾಗ ಹೆಂಗೆ ಮಾಡೋದಂತ ಅದೊಂದು ಕಾನ್ಸೆಪ್ಟ್ ಇರುವಂಥದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟೋಟಲ್ 2 ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನಮಗೆ ಏನಂತಂದರೆ ಬೇಸ್ಡ್ ಆನ್ ಕಾನ್ಸೆಪ್ಟ್ ಆಫ್ ಟೈಮ್ಸ್ ಅಂದರೆ ಏನಂತ. ಸೊ ನಮಗೆ ಇಲ್ಲಿ ಏನಂತಂದರೆ ಒಂದು ಪ್ರಿನ್ಸಿಪಲ್ ಇರುತ್ತೆ, ಆ ಪ್ರಿನ್ಸಿಪಲ್ ಅಮೌಂಟು ಒಂದು ಸಮಥಿಂಗ್ ಎಷ್ಟು 4 ವರ್ಷ ಆದಮೇಲೆ ಅದು 3 ಪಟ್ಟು ಆದರೆ ಅದೇ ಸೇಮ್ ಅಮೌಂಟು ಅದೇ ಸೇಮ್ ಅಮೌಂಟು 4 ಪಟ್ಟು ಆದಾಗ ಅದು ಎಷ್ಟಾಗುತ್ತೆ, ಅದರದ್ದು ಎಷ್ಟು ವರ್ಷ ಆದಮೇಲೆ ಅದು 4 ಪಟ್ಟು ಆಗುತ್ತೆ ಕಂಡುಹಿಡ್ಬೇಕು ನಾವಿಲ್ಲಿ. ಫಸ್ಟು ಏನಂತಂದರೆ ಒಂದು ಅಮೌಂಟು 3 ಪಟ್ಟು ಆಗಿರುತ್ತೆ, ಎಷ್ಟು 4 ವರ್ಷಕ್ಕೆ 3 ಪಟ್ಟು ಆದರೆ ಅದೇ ಸೇಮ್ ಅಮೌಂಟು 4 ಪಟ್ಟು ಎಷ್ಟು ವರ್ಷಗಳಲ್ಲಿ ಆಗುತ್ತೆ ಕಂಡುಹಿಡ್ಬೇಕು ನಾವು. ಸೊ ಈ ಥರ ಕೊಟ್ಟಾಗ ಹೆಂಗೆ ಮಾಡೋದಂದರೆ ನೀವು ಬೇಸಿಕ್ ಮೆಥಡಿಂದನೂ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಶಾರ್ಟ್ಕಟ್ ಅಪ್ರೋಚನ್ನು ಕೂಡ ಮಾಡ್ಬೋದು. ಸೊ ನಾನು ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ಏನಂದರೆ ಶಾರ್ಟ್ಕಟ್ ಅಪ್ರೋಚ್ ತಿಳಿಸ್ತೀನಿ, ಈ ಥರ ಕೊಟ್ಟಾಗ ಹೆಂಗಂತಾರೆ. ಸೊ ನಿಮಗೆ ನೀವು ಫಸ್ಟ್ನೇದಾಗಿ ಏನಂದರೆ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡ್ಕೊಂಡು ಆಮೇಲೆ ಅವ್ರು ಏನು ಮಾಡ್ತಾರೆ ಅದೇ ರೇಟ್ ಆಫ್ ಇಂಟ್ರೆಸ್ಟ್ನ ಇಲ್ಲಿ ಅಪ್ಲೈ ಮಾಡ್ತಾರೆ ಅವರು. ಸೊ ಆ ಥರ ಏನು ಮಾಡೋದು ಬೇಕಾಗಿಲ್ಲ ನಿಮ್ಗೆ. ಹೆಂಗಂದರೆ ಇಲ್ಲಿ ನೋಡಿರಿ, ಒಂದು ಅಮೌಂಟು 4 ವರ್ಷದಲ್ಲಿ 3 ಪಟ್ಟಾಗಿದೆ ಅಂದರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ನಮಗೆ 2P ಆಗುತ್ತೆ, ಕರೆಕ್ಟಲ್ಲ. P ಇದ್ದಿದ್ದು ಅಮೌಂಟ್ 3P ಆಗಿದೆ ಅಂದರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ 2P ಬರುತ್ತೆ. ಅದೇ ಸೇಮ್ ಅಮೌಂಟು 4P ಆಗಿದೆ ಅಂದರೆ 4 ಪಟ್ಟಾಗಿದೆ ಅಂದರೆ ಇದರದ್ದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ 3P ಆಗುತ್ತೆ. ಸೊ ಇಲ್ಲಿ ಎಷ್ಟಾಗಿದೆ ಅಂತ ಅರ್ಥ. ಸೊ ಇದನ್ನು ಬೇಕಿದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ ಆಗಿದೆ, ನಾನು ಈಸಿಯಾಗಿ ಕ್ಯಾಲ್ಕುಲೇಷನ್ ಆಗಿರುವಂಥದ್ದು ತೊಗೊತೀನಿ. ಇಲ್ಲಿ ಎಷ್ಟು ಅಂತಂದರೆ 6P ಬೇಡ 7P ತೊಗೊಳ್ಳಿ. 7P ಅಂದರೆ ನಿಮ್ಗೆ ಏನಾಗುತ್ತೆ ಈಸಿ ಗೊತ್ತಾಗುತ್ತೆ. ಸೊ ಇದು ಸೇಮ್ ಅಮೌಂಟು ಎಷ್ಟು 7 ಪಟ್ಟಾಗಿದೆ ಅಂದರೆ ಇಲ್ಲಿ ಎಷ್ಟಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ 6P ಆಗುತ್ತೆ. ಸೊ ಎಷ್ಟು 3 ಗುಣಕ್ಕಾಗಿದೆ ಅಂತ ಅರ್ಥ, 2 3 6. ಸೊ ಅದೇ ಥರನೇ ಎಷ್ಟು ವರ್ಷದಲ್ಲಿ ಆಗುತ್ತೆ ಇದು, ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 2 ಇದ್ದಿದ್ದಲ್ಲಿ ಸಿಂಪಲ್ ಇಂಟ್ರೆಸ್ಟ್ 6 ಆಗಿದೆ ಅಂದರೆ ಎಷ್ಟು 2 ಎಷ್ಟಲೇ 6, 2 ಎಷ್ಟಲೇ 2 3 6 ಆದಂಗೆ ಅದಕ್ಕೆ ಅದೇ ಥರ 4 3 12 ಅಂತ 4ರಿಂದ 3 ಗುಣಕಾರ ಮಾಡಬೇಕು ಅಂದರೆ 12 ವರ್ಷಗಳಲ್ಲಿ ಏನಾಗುತ್ತೆ ನಮಗೆ 7 ಪಟ್ಟು ಅಮೌಂಟ್ ಆಗುತ್ತೆ. ಸೊ ನೀವು ಇದನ್ನೇನು ಬೇಸಿಕ್ ಮೆಥಡಿಂದ ಕೂಡ ಮಾಡ್ಬೋದು, ಇಲ್ಲ ಈ ಥರ ನೀವು ಶಾರ್ಟ್ಕಟ್ ಅಪ್ರೋಚ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು, ಅರ್ಥ ಆಯ್ತಲ್ಲ. ಸೊ ಅದೇ ಥರ ಇರುವಂಥ ಪ್ರಾಬ್ಲಮ್ಸ್ಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ, ಇಲ್ಲೇನಿದೆ, ಎ ಸರ್ಟನ್ ಸಮ್ ಆಫ್ ಮನಿ ಬಿಕಮ್ಸ್ 4 times in 12 years ಅಂತ. ವೆನ್ ಇನ್ವೆಸ್ಟೆಡ್ ಆಟ್ ಸಿಂಪಲ್ ಇಂಟ್ರೆಸ್ಟ್ ಇನ್ ಹೌ ಮೆನಿ ಇಯರ್ಸ್ ವಿಲ್ ಇಟ್ ಬಿಕಮ್ 10 times ಆಫ್ ಇಟ್ ಸೆಲ್ಫ್ ಆಟ್ ದ ಸೇಮ್ ರೇಟ್ ಅಂತ. ಸೊ ಸೇಮ್ ರೇಟಲ್ಲಿ ಅದೇ ಅಪ್ಲೈ ಮಾಡಿದಾಗ ಅದು 10 times ಎಷ್ಟು ವರ್ಷದಲ್ಲಿ ಆಗುತ್ತೆ ಕಂಡುಹಿಡ್ಬೇಕು ನಾವು. ಇಲ್ಲಿ ಫಸ್ಟ್ನೇದಾಗಿ ಏನಂತಂದರೆ, ಸೊ ಒಂದು ಅಮೌಂಟ್ ಇದೆ, ಈ ಅಮೌಂಟು ಏನಂತಂದರೆ ಒಂದು 12 ವರ್ಷದಲ್ಲಿ ಎಷ್ಟಾಗಿದೆ ಅದು 4 times ಆಗಿದೆ. ಅಂದರೆ 4 times ಅಂದರೆ ಏನು 4P ಅಂತ. ಸೊ ಒಂದು ಅಮೌಂಟ್ ನಾವು P ಅಂತ ತೊಗೊಂಡಾಗ ಏನಂತಂದರೆ ಒಂದು ಪ್ರಿನ್ಸಿಪಲ್ ಅಮೌಂಟು P ಅಂತ ತೊಗೊಂಡಾಗ ಅದೇ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 4P ಆಗುತ್ತಂತ. ಎಷ್ಟು 12 ವರ್ಷದಲ್ಲಿ. ಅದೇ ಸೇಮ್ ಅಮೌಂಟು ಎಷ್ಟಾಗುತ್ತದೆ 10 ಟೈಮ್ ಆಗುತ್ತಂತ, 10 times ಆಗುತ್ತಂತ. ಅಂದರೆ 10 ಪಟ್ಟು ಆಗುತ್ತಂತ. 10 ಪಟ್ಟು ಆಗಲು ಎಷ್ಟು ವರ್ಷ ಆಗುತ್ತೆ ನಾವು ಕಂಡುಹಿಡಬೇಕಿಲ್ಲ. ಅದೇ ಸೇಮ್ ಅಮೌಂಟ್ 10 ಪಟ್ಟು ಆಗಲು ಎಷ್ಟು ವರ್ಷ ಆಗುತ್ತಂತ. ಆದ್ದರಿಂದ ಇಲ್ಲಿ ನೋಡಿರಿ, ಇದೇನಿದು ಪ್ರಿನ್ಸಿಪಾಲ್, ಕರೆಕ್ಟಲ್ಲ, ಇದೇನಿದು ಅಮೌಂಟ್. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕಂದ್ರೆ ಏನು ಮಾಡಬೇಕು, ಅಮೌಂಟಲ್ಲಿ ಪ್ರಿನ್ಸಿಪಾಲ್ನ ಕಳೆದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಆದ್ದರಿಂದ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, ಇಲ್ಲಿ 4Pಯಲ್ಲಿ P ತೆಗೆದ್ರೆ ಎಷ್ಟಾಗುತ್ತೆ ನಮಗೆ 3P ಆಗುತ್ತೆ, ಕರೆಕ್ಟಲ್ಲ. ಅದೇ ಥರ ಇಲ್ಲಿ P ಇದ್ದಿದ್ದು 10P ಆಗಿದೆ ಅಂದರೆ ಇದೇನಾಗುತ್ತೆ ನಮಗೆ 9P ಕನ್ವರ್ಟ್ ಆಗುತ್ತೆ. ಆದ್ದರಿಂದ ನೋಡಿರಿ, ಇಲ್ಲಿ 3 ಇದ್ದಿದ್ದು 9 ಆಗೈತಿ, ಎಷ್ಟೆಷ್ಟಲೇ 9 ಆಗುತ್ತೆ, 3 3 9 ಆಗುತ್ತೆ, ಕರೆಕ್ಟಲ್ಲ. ಆದ್ದರಿಂದ ಈ 3 ಬಂದಿದ್ದಲ್ಲ, ಈ 3ಅನ್ನು ಇಲ್ಲಿ 12ಗೆ ಗುಣಕಾರ ಮಾಡ್ಕೊಂಬಿಟ್ರೆ ನಮಗೆ ಏನಾಗುತ್ತೆ ಟೋಟಲ್ ಟೈಮ್ ಸಿಗುತ್ತೆ. ಎಷ್ಟು, ಆದ್ದರಿಂದ 12 × 3 = 36 years ಆಗುತ್ತೆ. ಅಂದರೆ 36 years ಆದಮೇಲೆ ಅದೇನಾಗುತ್ತೆ ಅದೇ ಅಮೌಂಟು 10 ಪಟ್ಟು ಆಗಿರುತ್ತಂತ. ಯಾವುದು ಆಪ್ಷನ್ ನಂಬರ್ D ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಏನಿಲ್ಲ, ಈಸಿ ಕಾನ್ಸೆಪ್ಟ್ ಇರುವಂಥದ್ದು, ಏನು ಡಿಫಿಕಲ್ಟ್ ಇಲ್ಲ. ಬಟ್
ಇದು ಇವೇ ಕ್ವಶನ್ಸ್ ಏನಂದರೆ SSC ಫೇವ್ರೇಟ್ ಆಗಿರುವಂಥ ಕ್ವಶನ್ಸ್. ನೀವು ನಾಳೆ ಯಾರಾದರೂ SSC GD ಅಥವಾ SSC MTS ಬರೋಕ್ಕೆ ಹೋದರೆ ಸೇಮ್ ಇಂಥವೇ ಸಿಂಪಲ್ ಇಂಟ್ರೆಸ್ಟ್ ರಿಲೇಟೆಡ್ ಕ್ವಶನ್ಸ್ ಇರ್ತಾವೆ. ಸೇಮ್ ನೆಕ್ಸ್ಟ್ ಅದೇ ಥರ ನೋಡಿಲಿ ಈ ಸಮ್ ಆಫ್ ಮನಿ ಡಬಲ್ಸ್ ಅಂತ ಒಂದು ಸಮ್ ಆಫ್ ಮನಿ ಏನಾಗಿದೆ ಡಬಲ್ ಆಗಿದೆ. ಎಷ್ಟು 4 ವರ್ಷದಲ್ಲಿ ಡಬಲ್ ಆಗಿದೆ. 4 ವರ್ಷದಲ್ಲಿ ಡಬಲ್ ಆಗಿದೆ. ಅದೇ ಸೇಮ್ ಅಮೌಂಟು ಎಷ್ಟು ಪಟ್ಟಾಗಿದೆ 7 ಪಟ್ಟು ಆಗೋಕ್ಕೆ ಎಷ್ಟು ಟೈಮ್ ತೊಗೊಂತಂತ ಕಂಡುಹಿಡ್ಬೇಕು ನಾವಿಲ್ಲಿ. ಆದ್ದರಿಂದ ಇಲ್ಲಿ ನೋಡ್ರಿ 2P ಯಲ್ಲಿ 1P ಕಳೆದ್ರೆ ಎಷ್ಟಾಗುತ್ತೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ P ಆಗಿರುವಂಥದ್ದು ಕರೆಕ್ಟಲ್ಲ. ಸೊ P ಅದೇ 7P ಯಲ್ಲಿ P ಮೈನಸ್ ಮಾಡಿದ್ರೆ ನಮಗೆ ಅಂತ 6P ಆಗುತ್ತೆ. ಸೊ ಇದು ಎಷ್ಟಾಗುತ್ತೆ ನಮಗೆ ಇಲ್ಲಿ P ಮತ್ತು 6P ಬರ್ಬೇಕಂದ್ರೆ ನಾವು ಗುಣಾಕಾರ 6 ಅಂತ ಗುಣಾಕಾರ ಮಾಡ್ಬೇಕಂತ ಕರೆಕ್ಟಲ್ಲ. P ಇದ್ದಿದ್ದು 6P ಕನೆಕ್ಟ್ ಆಗ್ಬೇಕಂದ್ರೆ ನಮಗೆ ಎಷ್ಟಿಂದ ಗುಣಾಕಾರ ಆಗುತ್ತೆ ಇಲ್ಲಿ 6ಇಂದ ಗುಣಾಕಾರ ಆಗುತ್ತೆ. ಅದೇ ಥರ ನಮಗೆ ಟೈಮ್ ಬೇಕಂತಂದರೆ ಟೈಮ್ T ಈಸ್ ಈಕ್ವಲ್ ಟು ಎಷ್ಟು ಫಸ್ಟ್ 4 ವರ್ಷ ಇತ್ತು, ಆಮೇಲೆ ಇಲ್ಲಿ 6 ಆಗಿದೆ ಅಂದರೆ ಗುಣಾಕಾರ 6 ಮಾಡಿದ್ರೆ ನಮಗೇನಾಗುತ್ತೆ 24 ವರ್ಷ ಬೇಕಾಗುತ್ತೆ. 24 ವರ್ಷ ಬೇಕಾಗುತ್ತೆ. ಅದೇ 7P ಅಂದರೆ 7 ಪಟ್ಟು ಅಮೌಂಟ್ ಆಗೋಕ್ಕೆ ಯಾವುದು ಆಪ್ಷನ್ ನಂಬರ್ A ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ನೀವಿಲ್ಲ ಅಂತಂದರೆ ಬೇಸಿಕ್ ಮೆಥಡಿಂದ ಮಾಡ್ತೀವಿ ಅಂದರೆ ಇಲ್ಲಿ ಫಸ್ಟಿಂದಾಗ ಏನು ಮಾಡ್ತಿದ್ರಿ ನೀವು ಇಲ್ಲಿ ಬೇಸಿಕ್ ಮೆಥಡ್ ತಿಳಿಸೋ ನೋಡಿರಿ ಸೇಮ್ ಆನ್ಸರ್ ಬರೋವಂಥದ್ದು. ಈಗ ನೀವು ಅದೇನೇ ಬೇಸಿಕ್ ಮೆಥಡಿಂದ ಮಾಡಿದರೆ ನಿಮ್ಗೆ ಎಷ್ಟು ಟೈಮ್ ಹಿಡಿತಿತ್ತು ನೋಡ್ರಿ ಇಲ್ಲಿ ಬೇಸಿಕ್ ಮೆಥಡಿಂದ ಫಸ್ಟ್ ಒಂದು ಅಮೌಂಟ್ ಇದ್ದಿದ್ದು ಅದು ಎಷ್ಟು 2 ಪಟ್ಟು ಆಗೋಕ್ಕೆ ಎಷ್ಟು ವರ್ಷ ತೊಗೊತದ್ದು 4 ವರ್ಷ ತೊಗೊಂತಂತ. ಸೊ ಆದ್ದರಿಂದ ನಮಗೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಇಲ್ಲಿ ನಮಗೆ 1P ಬರುತ್ತೆ ಕರೆಕ್ಟಲ್ಲ. ಆದ್ದರಿಂದ ಸೊ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಡಿವೈಡ್ ಬೈ 100 ಅಂತ. ಸೊ ಸಿಂಪಲ್ ಇಂಟ್ರೆಸ್ಟ್ ಜಾಗದಲ್ಲಿ ನಮಗೇನು ಬರುತ್ತೆ P ಬರುತ್ತೆ ಕರೆಕ್ಟಲ್ಲ. P ಜಾಗದಾಗ ಮತ್ತೆ ಏನಾಗುತ್ತೆ ಆ್ಯಸ್ ಇಟ್ ಈಸ್ P ಇಂಟು ಟೈಮ್ ನಮಗೆ ಎಷ್ಟು 4 ವರ್ಷ ರೇಟ್ ಆಫ್ ಇಂಟ್ರೆಸ್ಟ್ R ಗೊತ್ತಿಲ್ಲ. ಸೊ ಡಿವೈಡ್ ಬೈ 100 ಅಂತ. ಇಲ್ಲಿ P ಕ್ಯಾನ್ಸಲ್ ಆಗಿ ನಮಗೇನಾಗುತ್ತೆ R ವ್ಯಾಲ್ಯೂ ಏನಾಗುತ್ತೆ 25% ಆಗುತ್ತೆ. ಸೊ ಇದೇ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ನ ಅಪ್ಲೈ ಮಾಡಿದ್ಮೇಲೆ ಅದೇ ಅಮೌಂಟು 7 ಪಟ್ಟು ಆಗೋಕ್ಕೆ ಎಷ್ಟು ವರ್ಷ ಟೈಮ್ ತಗೊಂಡು ಕಂಡುಹಿಡ್ಬೇಕು ನಾವಿಲ್ಲಿ ಕರೆಕ್ಟಲ್ಲ. ಆದ್ದರಿಂದ ನಮಗೇನಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಇಲ್ಲಿ 6P ಬರುತ್ತೆ. P ಆ್ಯಸ್ ಇಟ್ ಈಸ್ ಇರುತ್ತೆ. ಟೈಮ್ ಎಷ್ಟು ನಮ್ಗೆ ಗೊತ್ತಿಲ್ಲ. ಅದೇ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ 25 ಡಿವೈಡೆಡ್ ಬೈ 100 ಅಂತ. ಸೊ 25 ಒಂದಲೇ 25 4 ಸೊ ಇದು ಇಲ್ಲಿ P ಕ್ಯಾನ್ಸಲ್ ಇಲ್ಲಿ ಕ್ಯಾನ್ಸಲ್. ಆದ್ದರಿಂದ ಏನಾಗುತ್ತೆ ಟೈಮ್ ನಮ್ಗೆ ಎಷ್ಟಾಗುತ್ತೆ 24 ವರ್ಷ ಟೈಮ್ ಹಿಡಿತಂತ. ಸೊ ನೋಡಿ ಇಲ್ಲಿ ನಿಮ್ಗೆ ಯಾವ್ದು ಮೆಥಡ್ ಈಜಿ ಅನ್ನಿಸ್ತು, ಏನು ಶಾರ್ಟ್ಕಟ್ ಮೆಥಡ್ ಈಜಿ ಅನ್ನಿಸ್ತಾ ಏನು ಅಥವಾ ಬೇಸಿಕ್ ಮೆಥಡ್ ಈಜಿ ಅನ್ನಿಸ್ತಾ? ನೋಡ್ರಿ ಬೇಸಿಕ್ ಮೆಥಡ್ ಆದರೆ ನೀವು 2 ಸಲ ಮಾಡಬೇಕಾಗುತ್ತೆ ಕರೆಕ್ಟಲ್ಲ. ಅದೇ ನೀವು ಶಾರ್ಟ್ಕಟ್ ಅಪ್ರೋಚ್ ಅಂತ ನೋಡ್ರಿ ವಿತಿನ್ ಸೆಕೆಂಡಲ್ಲಿ ಆನ್ಸರ್ ಬಂತು ಕರೆಕ್ಟಲ್ಲ. ಸೊ ನಿಮ್ಗೆ 2 ಮೆಥಡ್ ನಾನು ತಿಳಿಸ್ತೀನಿ ಇಲ್ಲಿ ಬೇಸಿಕ್ ಮೆಥಡು ಮತ್ತು ಶಾರ್ಟ್ಕಟ್ ಅಪ್ರೋಚ್. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಬಟ್ ನಾನು ಸಜೆಸ್ಟ್ ಮಾಡೋದೇನಾದರೆ ನಿಮ್ಗೆ ಟೈಮ್ ಉಳಿಬೇಕು, ವಿತಿನ್ ಟೈಮಲ್ಲಿ ನಿಮ್ಗೆ ಆ ಸೊಲ್ಯೂಷನ್ ಬರಬೇಕಂದ್ರೆ ನೀವು ಶಾರ್ಟ್ಕಟ್ ಅಪ್ರೋಚನ್ನು ಬಳಸೋದು ಬೆಸ್ಟ್ ಅಂತ. ಸೊ ನೆಕ್ಸ್ಟ್ ಅದೇ ಥರ ನೋಡಿ ಇಲ್ಲಿ ದ ರೇಟ್ ಆಟ್ ವಿಚ್ ಎ ಸಮ್ ಬಿಕಮ್ಸ್ 4 times ಆಫ್ ಇಟ್ ಸೆಲ್ಫ್ ಇನ್ 12 years ಅಂತ ಆಟ್ ಸಿಂಪಲ್ ಇಂಟ್ರೆಸ್ಟ್ ವಿಲ್ ಬಿ. ಅವಾಗ ನಾವೇನು ಮಾಡ್ಬೇಕಂದ್ರೆ ಅದರ ರೇಟ್ ಎಷ್ಟು ಬರುತ್ತೆ ಕಂಡುಹಿಡ್ಬೇಕು. ಇಲ್ಲಿ ನೋಡ್ರಿ ಒಂದು ಅಮೌಂಟ್ ಇದ್ದಿದ್ದು ಅದು ಎಷ್ಟು ಪಟ್ಟಾಗಿದೆ ಅದು 4 times ಆಗಿದೆ ಅಂದರೆ 4 ಪಟ್ಟು ಆಗೋಕ್ಕೆ ಎಷ್ಟು ವರ್ಷ ಟೈಮ್ ತೊಗೊಂತಂತ 12 ವರ್ಷ ಟೈಮ್ ತೊಗೊಂಡ್ರೆ ಅವಾಗ ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಕಂಡುಹಿಡ್ಬೇಕು ಇಲ್ಲಿ. ಸೊ ಅವಾಗ ನಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡ್ಬೇಕು. ನೋಡ್ರಿ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಒಂದು ಅಮೌಂಟು P ಇದ್ದಿದ್ದು 4P ಆಗೈತಿ 4 ಪಟ್ಟು ಆಗೈತೆ ಅಂದರೆ ಅದು ಸಿಂಪಲ್ ಇಂಟ್ರೆಸ್ಟ್ ಏನು ಬರುತ್ತೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಏನು ಬರುತ್ತೆ 3P ಆಗುತ್ತೆ ಕರೆಕ್ಟಲ್ಲ. 3P ಒಂದು ನಿಮಿಷ ಇದು ಮಾರ್ಕರ್ ಇಲ್ಲಿ ಹೋಯಿತು 3P ಆಯಿತು. ಸೊ ನಮಗೆ ಅದರ ಸೇಮ್ ಆ್ಯಸ್ ಇಟ್ ಈಸ್ ಫಾರ್ಮುಲಾ ಅಪ್ಲೈ ಮಾಡಿರಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಡಿವೈಡ್ ಬೈ 100 ಅಂತ. ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ಜಾಗದಾಗ ಏನೈತಿ 3P ಮತ್ತು P ಜಾಗದಾಗ ನಮಗೆ ಸೇಮ್ P ಅಮೌಂಟ್ ಆಗಿರುತ್ತೆ. T ಎಷ್ಟು ವರ್ಷ ಐತಿ 12 ವರ್ಷ. R ವ್ಯಾಲ್ಯೂ ಗೊತ್ತಿಲ್ಲ. ಸೊ ಡಿವೈಡೆಡ್ ಬೈ 100 ಅಂತ. ಸೊ ಆದ್ದರಿಂದ P ವ್ಯಾಲ್ಯೂ ಕ್ಯಾನ್ಸಲ್ ಆಯಿತು. ಮತ್ತು ಇಲ್ಲಿ ನೋಡಿರಿ 3 1 3 4 ಮತ್ತು ನಮ್ಗೆ R ವ್ಯಾಲ್ಯೂ ಏನು ಬರುತ್ತೆ 4 1 4 25. ಸೊ ಆದ್ದರಿಂದ R ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 25% ಬರುತ್ತೆ ಕರೆಕ್ಟಲ್ಲ. 25% ಯಾವುದು ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಿಮ್ಗೆ ಈ ಥರ ಒಂದೇ ಪ್ರಾಬ್ಲಮ್ ಕೊಟ್ಟಿದ್ರೆ ನೀವು ಈ ಥರ ಬೇಸಿಕ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಟ್ ನಿಮ್ಗೆ 2 ಕೇಳಿದಾಗ ಏನು ಹೋದ್ರೆ ನೀವು ಶಾರ್ಟ್ಕಟ್ ಅಪ್ರೋಚ್ ಬಳಸೋದು ಈಸಿ. ಸೊ ನೆಕ್ಸ್ಟ್ 4th ಪ್ರಾಬ್ಲಮ್ ನೋಡಿಲ್ಲ ಅದೇ ಥರನೇ. ಸೊ ಆ್ಯನ್ ಅಮೌಂಟ್ ಬಿಕಮ್ಸ್ ಡಬಲ್ಸ್ ಇನ್ 7 years ಆನ್ ಸಿಂಪಲ್ ಇಂಟ್ರೆಸ್ಟ್ ದ ಅಮೌಂಟ್ ವುಡ್ ಬಿ 4 times ಇನ್ ಡ್ಯಾಶ್ ಇಯರ್ಸ್ ಆನ್ ದ ಸೇಮ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅಂತ. ಸೇಮ್ ಅದೇ ಥರನೇ ಇರೋದು ಪ್ರಿವಿಯಸ್ ಪ್ರಾಬ್ಲಮ್ ಇದೆ. ಒಂದು ಅಮೌಂಟು ಎಷ್ಟು ಡಬಲ್ ಆಗಿದೆ ಎಷ್ಟು ವರ್ಷದಲ್ಲಿ 7 ವರ್ಷದಲ್ಲಿ. ಸೊ 7 ವರ್ಷದಲ್ಲಿ ಒಂದು ಅಮೌಂಟ್ ಡಬಲ್ ಆದರೆ ಅದೇ ಸೇಮ್ ಅಮೌಂಟು ಎಷ್ಟು ವರ್ಷದಲ್ಲಿ 4 times ಆಗುತ್ತೆ ನಾವು ಕಂಡುಹಿಡಬೇಕಂತ. ಸೊ ಆದ್ದರಿಂದ ಇದು ಸಿಂಪಲ್ ಇಂಟ್ರೆಸ್ಟ್ ಏನು ಬರುತ್ತೆ ನಮಗೆ ಇಲ್ಲಿ 2P ಯಲ್ಲಿ P ಕಳೆದ್ರೆ P ಬರುತ್ತೆ. ಅದೇ ಥರ 4P ಯಲ್ಲಿ P ಕಳೆದ್ರೆ ನಮಗೇನು ಬರುತ್ತೆ 3P ಬರುತ್ತೆ. ಒಂದು ಸಿಂಪಲ್ ಇಂಟ್ರೆಸ್ಟ್ P ಇದ್ದಿದ್ದು 3P ಕನ್ವರ್ಟ್ ಆಗಿದೆ ಅಂದರೆ ಎಷ್ಟು ಇಲ್ಲಿ
3ರಿಂದ ಗುಣಾಕಾರ ಆಗಿದೆ ಅಂತ ಅರ್ಥ. ಆದ್ದರಿಂದ ನಮಗೆ ಟೋಟಲ್ ಟೈಮ್ ಎಷ್ಟು ಬರುತ್ತಪ್ಪ ನೋಡ್ರಿ, ಫಸ್ಟ್ನೇದಾಗಿ ಇಲ್ಲಿ ಎಷ್ಟಿತ್ತು 7 ಇಯರ್ ಇತ್ತು. ಸೊ ಅದನ್ನು 3ರಿಂದ ಗುಣಾಕಾರ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ನೆಕ್ಸ್ಟು ಅದು ಅಮೌಂಟ್ 4 ಪಟ್ಟು ಆಗಿ ಎಷ್ಟು ಟೈಮ್ ತೊಗೊಂತ ಬಂದುಬಿಡುತ್ತೆ ಆನ್ಸರ್. ಎಷ್ಟು 7 21 ವರ್ಷ ಬೇಕಾಗುತ್ತೆ ನಮಗೆ ಅದೇ ಅಮೌಂಟ್ ಕನ್ವರ್ಟ್ ಆಗಿ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಸೇಮ್ ಪ್ರಾಬ್ಲಮ್ ಇರುವಂಥದ್ದು ಏನು ನೋಡ್ರಿ, in how many least number of complete years will a sum of money become more than 4 times of itself at the rate of 14% per annum on simple interest ಅಂತ. ಸೊ ನಮಗೆ ಇಲ್ಲಿ ಟೈಮ್ ಕಂಡುಹಿಡಬೇಕಿಲ್ಲ, ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಒಂದು ಅಮೌಂಟು ಎಷ್ಟು 4 ಟೈಮ್ಸ್ ಆಗೋಕ್ಕೆ, ಅಂದರೆ 1 ನಿಮಿಷ, ಒಂದು ಅಮೌಂಟು 4 ಟೈಮ್ಸ್ ಆಗೋಕ್ಕೆ ಎಷ್ಟು ವರ್ಷ ಟೈಮ್ ತೊಗೋದು ಅಂತ, ಎಷ್ಟು ವರ್ಷ ಟೈಮ್ ತೊಗೊಂತಂತ ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ರು ಅವರು 14% ಕೊಟ್ಟಿದ್ರು. ಸೊ ಇದನ್ನು ನೀವು ಹೆಂಗೆ ಮಾಡಿದ್ರೆ ನೋಡಿರಿ, ಒಂದು ಅಮೌಂಟು 4 ಪಟ್ಟು ಆಗಿತ್ತು, ಎಷ್ಟು ವರ್ಷ ಆಗೋಕ್ಕೆ 4 ಪಟ್ಟು ಆಗುತ್ತಂತ ಅವಾಗ ಅದ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ 14% ಕೊಟ್ಟಾಗ ಟೈಮ್ ಎಷ್ಟು ಹಿಡಿತು ಕಂಡುಹಿಡಬೇಕು ನಾವಿಲ್ಲಿ. ಆದ್ದರಿಂದ ನಮ್ಗೆ ಕೊಡ್ರಿ ಇಲ್ಲಿ ಪ್ರಿನ್ಸಿಪಲ್ ಏನಿತ್ತು, ಪಿ ಇತ್ತು, ಅದರದ್ದು ಅಮೌಂಟ್ ಏನಾಗಿದೆ 4p ಆಗಿದೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಏನು ಬರುತ್ತೆ ನಮಗೆ, ಸಿಂಪಲ್ ಇಂಟ್ರೆಸ್ಟು 4pಯಲ್ಲಿ ಪಿ ಕಳೆದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ ಅಷ್ಟು 3p ಅಂತ. ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿರಿ. ಸೊ PTR / 100 ಅಂತ. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಜಾಗದಾಗ ಏನೈತಿ 3p ಇಸ್ ಈಕ್ವಲ್ ಟು ಪಿ ಜಾಗದಾಗ ಪಿ ಆ್ಯಸ್ ಇಟ್ ಈಸ್, ಟೈಮ್ ನಮ್ಗೆ ಗೊತ್ತಿಲ್ಲ ಟೀನ್ ಆ್ಯಸ್ ಇಟ್ ಈಸ್ ಇಟ್ರಿ, ಆರ್ ವ್ಯಾಲ್ಯೂ ಏನೈತಿ 14 / 100 ಅಂತ. ಅದರದ್ದು ಇಲ್ಲಿ ಪಿ ಕ್ಯಾನ್ಸಲ್ ಆಯಿತು. ಸೊ ಮತ್ತೇನು ಕಟ್ತಾಗತ್ತೆ ಆಗಲ್ಲ, ಅಂದರೆ ಟಿ ಈಸ್ ಈಕ್ವಲ್ ಟು 3 × 100 300 / 14. ಸೊ 300 / 14 ನೀವು ಡಿವೈಡ್ ಮಾಡಿದರೆ ಏನಾಗುತ್ತೆ, 14 × 28 ಮತ್ತೆ ಎಷ್ಟು ಉಳಿತು, 14 × 20 ಆಯಿತು, ಮತ್ತು 14 ಅಂದರೆ 21 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ 21 ಪಾಯಿಂಟ್ ಸಮಥಿಂಗ್ ಅಂದರೆ ಇಲ್ಲಿ 20 ಕೊಟ್ಟಿದ್ದಾರೆ ಬರಲ್ಲ. ಸೊ 21 ಪಾಯಿಂಟ್ ಸಮಥಿಂಗ್ ಅದರದ್ದು ನಿಯರ್ ಬೈ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ 22 ರೈಟ್ ಆನ್ಸರ್ ಆಗುತ್ತೆ. ಸೊ ಆನ್ಸರ್ ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ, ನೀವು ಈ ಥರ ಮಾಡಬೇಕಾಗುತ್ತೆ. ಇಷ್ಟು ನಮ್ಗೆ ಏನಾಗುತ್ತೆ ಕಾನ್ಸೆಪ್ಟ್ ಆಫ್ ದಿ ಟೈಮ್ಸ್ ಬಗ್ಗೆ ಕ್ವಶನ್ಸ್ ಇದು. ಸೊ ನೀವು ಇನ್ ಕೇಸ್ ಕೇಳ್ಬೋದು ಯಾರಾದರೂ, ಈಗ ನೋಡ್ರಿ ನೀವು ಕಾನ್ಸೆಪ್ಟ್ ಆಫ್ ಟೈಮ್ಸ್ ಬಗ್ಗೆ ಇಲ್ಲಿ ಈಸಿಯಾಗಿ ಪ್ರಾಬ್ಲಮ್ ಇಲ್ಲಿ ಏನಂತಂದರೆ ಕಡ್ತಾ ಆಗುವಂಥ ಈಸಿಯಾಗಿ ವ್ಯಾಲ್ಯೂ ತೊಗೊಂಡ್ರೆ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಟೈಮ್ ನಾವು ಪಾಯಿಂಟಲ್ಲೇ ಬಂದಾಗ ಹೆಂಗೆ ಮಾಡೋದು ಅಂತ, ಸೇಮ್ ಪಾಯಿಂಟಲ್ಲೇ ಬಂದರೂ ಕೂಡ ನಾವು ಅದೇ ಥರನೇ ಮಾಡೋದಿರುತ್ತೆ. ಬೇಕಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಒಂದು ಪ್ರಾಬ್ಲಮ್ ಅದೇ ಥರನೇ ಎಕ್ಸಾಂಪಲ್. ಸೊ ಈಗ ನೋಡ್ರಿ ಒಂದು ಅಮೌಂಟು ಅದೆಷ್ಟಂದರೆ 2 ಪಟ್ಟು ಆಗೋಕ್ಕೆ ಒಂದೇನೋ ಒಂದು ತೊಗೊಳ್ಳಿ, 2 ಪಟ್ಟು ಆಗೋಕ್ಕೆ 4 ವರ್ಷ ಟೈಮ್ ತೊಗೊಂಡಿದ್ರೆ ಅದೇ ಸೇಮ್ ಅಮೌಂಟು 7 ಪಟ್ಟು ಆಗೋಕ್ಕೆ, ಅಲ್ಲ 7 ಪಟ್ಟು ಬೇಡ ನಮಗೆ, ಇಲ್ಲಿ 3 ಪಟ್ಟು ಬೇಡ, ಇಲ್ಲಿ ನಮಗೇನಾಗುತ್ತೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಬಂದುಬಿಡುತ್ತಲ್ಲ. ಸೊ ಇಲ್ಲಿ ಏನಂತಂದರೆ ಒಂದು 4 ಪಟ್ಟು ಆಗೋಕ್ಕೆ 4 ವರ್ಷ ತೊಗೊಂಡ್ರೆ ಅದೇ ಸೇಮ್ ಅಮೌಂಟು 5 ಪಟ್ಟು ಆಗೋಕ್ಕೆ ಎಷ್ಟು ವರ್ಷ ಬೇಕಾಗುತ್ತಂತ. 5 ವರ್ಷ ಬೇಡ, ಒಂದು ಎಕ್ಸಾಂಪಲ್ ಯಾವುದಂದರೆ ಒಂದು 7 ಪಟ್ಟು ತೊಗೊಂಡ್ರೆ ನಮಗೇನಾಗುತ್ತೆ ಕಡ್ತಾಗತ್ತೆ ಈಸಿಯಾಗಿ. 8 ಪಟ್ಟು ತೊಗೊಂಡ್ರೆ 7, ನಾವು ಇಲ್ಲಿ 4 ಬದಲು ಇಲ್ಲಿ 5 ತೊಗೊಂಡ್ಬಿಟ್ರೆ ಅಂದರೆ ನಮಗೆ ಒಟ್ಟು 5 ಪಟ್ಟು, 1 ನಿಮಿಷ, 5 ಪಟ್ಟು ಆಗೋಕ್ಕೆ. ಸೊ 4ರ ಮಗ್ಗಿಲೇಸಿ ನಾವು 22 ಪಟ್ಟು ಆಗೋಕ್ಕೆ ಎಷ್ಟು ತೊಗೊಂತ ನಾವು ಕಂಡುಹಿಡ್ಬೇಕಿಲ್ಲ. ಸೊ ಒಂದು ಅಮೌಂಟು 5 ಪಟ್ಟು ಆಗೋಕ್ಕೆ 4 ವರ್ಷ ಟೈಮ್ ತೊಗೊಂಡ್ರೆ ಅದೇ ಸೇಮ್ ಅಮೌಂಟು 22 ಪಟ್ಟು ಆಗೋಕ್ಕೆ ಎಷ್ಟು ಟೈಮ್ ತೊಗೊಂತ ನಾವು ಕಂಡುಹಿಡ್ಬೇಕಂತಿಲ್ಲ. ಆದ್ದರಿಂದ ನೋಡಿ ಇಲ್ಲಿ ಪಿ ಇದ್ದಿದ್ದು 5p ಆಗೈತೆ ಅಂದರೆ ಅದ್ರ ಸಿಂಪಲ್ ಇಂಟ್ರೆಸ್ಟ್ ಏನು ಬರುತ್ತೆ ನಮಗೆ 4p ಬರುತ್ತೆ, ಕರೆಕ್ಟ್ ಅಲ್ಲ. ಮತ್ತು ಇದು ಇಲ್ಲಿ ಸೇಮ್ ಅಮೌಂಟು ಪಿ ಇದ್ದಿದ್ದು 22p ಆಯಿತು ಅಂದರೆ ಅದರದ್ದು ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಏನು ಬರುತ್ತೆ ನಮಗೆ 21p ಬಂತು. ಸೊ ನಾನೇನು ಹೇಳಿದ್ದೆ ಇಲ್ಲಿ ಇದಕ್ಕೆ ಎಷ್ಟು ಗುಣಕ್ಕಾಗಿದೆ ಕಂಡುಹಿಡಬೇಕಂತ ಹೇಳಿದ್ದೆ ನಾನು ನಿಮಗೆ. ಸೊ ಇಲ್ಲಿ 4ರ ಮಗ್ಗಿಯಲ್ಲಿ 21 ಬರಲ್ಲ. ಸೊ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಈಸಿಯಾಗಿ ನಮ್ಗೆ ಗೊತ್ತಾಗಬೇಕಂದ್ರೆ ನೀವು 21p / 4p ಡಿವೈಡ್ ಮಾಡಿ, ಮತ್ತು ಗುಣಾಕಾರ ಇಲ್ಲಿ ಎಷ್ಟು ವರ್ಷ ಆಯ್ತು, ಇಲ್ಲಿ 4 ವರ್ಷ ಆಯಿತು, ಗುಣಾಕಾರ 4 ಅಂತ ಮಾಡಿದ್ರೆ ಬರುತ್ತೆ. ಸೊ ನೀವು ಅವಾಗ ಸೇಮ್ ಇದೇ ಥರನೇ ಮಾಡ್ತಿದ್ರಿ, ಅಲ್ಲೇನಾದ್ರೆ ನಾನು ಇಲ್ಲಿ ಗುಣಾಕಾರ ಮಾಡಿ ಡೈರೆಕ್ಟಾಗಿ ಇದನ್ನು ಗುಣಾಕಾರ ಮಾಡ್ಕೊಂಡ್ಬಿಡ್ತಿದ್ದೆ, ಅವಾಗ ನಿಮ್ಗೆ ಗೊತ್ತಾಗ್ತಿರಲಿಲ್ಲ. ಸೊ ಈ ಥರ ಕೆಲವೊಂದು ಟೈಮ್ ಪಾಯಿಂಟಲ್ಲಿ ಬಂದರೆ ಹೆಂಗೆ ಮಾಡೋದಂತ. ಸೊ ಆದ್ದರಿಂದ ಇಲ್ಲಿ 21 ಕ್ಯಾನ್ಸಲ್ ಆಗಿ ನಮ್ಗೆ ಏನಾಗುತ್ತೆ, ಇಲ್ಲಿ 4 ಕ್ಯಾನ್ಸಲ್ ಆಗಿ ನಮಗೆ 21 ಇಯರ್ ಟೈಮ್ ಹಿಡಿತದಂತ. ಒಂದು ಅಮೌಂಟು 5 ಪಟ್ಟು ಆಗೋಕ್ಕೆ 4 ವರ್ಷ ಟೈಮ್ ತೊಗೊಂಡ್ರೆ ಅದೇ ಸೇಮ್ ಅಮೌಂಟು 22 ಪಟ್ಟು ಆಗೋಕ್ಕೆ 21 ವರ್ಷ ಟೈಮ್ ತೊಗೊಂತಂತೆ ಯಾವುದು. ಸೊ ಡೈರೆಕ್ಟಾಗಿ ನಮಗೆ ಈ ಥರ ಆನ್ಸರ್ನ ಮಾಡ್ಬೋದು. ಇಲ್ಲಿ ಕೆಲವೊಂದು ಟೈಮ್ ನಮಗೆ ಇಲ್ಲಿ ಗುಣಾಕಾರ ಡೈರೆಕ್ಟಾಗಿ ಬರ್ಲಿಕ್ಕಂದ್ರೆ ಅದನ್ನು ಈ ಕೊಟ್ಟಿರುವಂಥ ಇಲ್ಲಿ ಬಂದಿರುವಂಥ ವ್ಯಾಲ್ಯೂಗೆ ನಾವು ಅಲ್ಲಿ ಫಸ್ಟ್ ವ್ಯಾಲ್ಯೂಯಿಂದ ಡಿವೈಡ್ ಮಾಡಿ ಆಮೇಲೆ ಆ ಕೊಟ್ಟಿರುವಂಥ ಇಯರ್ಗೆ ಗುಣಾಕಾರ ಮಾಡಿದ್ರೆ ನಮಗೆ ಸಿಗ್ಬಿಡುತ್ತೆ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ಇದು ಎಕ್ಸಾಂಪಲ್ ನಂಬರ್ 1 ಅಂತ ಅಂದ್ಕೊಳ್ಳಿ. ಸೊ ನೀವು ಈ ಥರ ಕೊಟ್ಟರು ಕೆಲವೊಂದು ಟೈಮ್ ಕನ್ಫ್ಯೂಸ್ ಆಗ್ಬೋದು.
ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ನೋಡಿ ಇಲ್ಲಿ ಏನಂತಿದೆ, ರೇಷಿಯೋ ಆಫ್ ದಿ ಪ್ರಿನ್ಸಿಪಲ್ ಆ್ಯಂಡ್ ಅಮೌಂಟ್ ಅಂತ. ಅಂದರೆ ಅಸಲು ಮತ್ತು ಮೊತ್ತದ ಅನುಪಾತ ಕೊಟ್ಟಾಗ ಏನು ಮಾಡೋದಂತ, ಮೊತ್ತದ ಅನುಪಾತ ಇದು ಮೊತ್ತ ಆಗಬೇಕಿದೆ. ಆ್ಯಕ್ಚುಲಿ ಸ್ವಲ್ಪ ಕರೆಕ್ಷನ್ ಆಗಿದೆ. ಬ್ಲ್ಯಾಕ್ ಮಾರ್ಕ್ ತಗೊಳ್ಳಿ. ಇದು ಈ ಲೈನ್ನ ಅಳಿಸ್ಬಿಟ್ರೆ ಅಂದರೆ ನಮ್ಗೆ ಏನಾಗುತ್ತೆ, ಈಸಿಯಾಗಿ ಕಾಣಿಬಿಡುತ್ತೆ. ಸೊ ನಮಗೆ ರೇಷಿಯೋ ಆಫ್ ಪ್ರಿನ್ಸಿಪಲ್ ಮತ್ತು ಅಮೌಂಟ್ ಕೊಟ್ಟಾಗ ಹೆಂಗೆ ಮಾಡೋದು ಪ್ರಾಬ್ಲಮ್ಗಳನ್ನ, ಅದ್ರ ಬಗ್ಗೆ ಇರುವಂಥ ಕಾನ್ಸೆಪ್ಟ್. ಸೊ ನೋಡಿ ಇಲ್ಲಿ ಇದೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಲ್ಲ, ಬಟ್ ಎಕ್ಸಾಮಲ್ಲಿ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ಅಂತ ನಮಗೆ ಹೇಳೋಕ್ಕಾಗಲ್ಲ. ಸೊ ಪ್ರಾಕ್ಟೀಸ್ ಮಾಡಬೇಕು. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ನೋಡಿ ಇಲ್ಲಿ ಏನಿದೆ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಆಫ್ಟರ್ ಸರ್ಟನ್ ಟೈಮ್ ಆಫ್ ರೇಷಿಯೋ ಪ್ರಿನ್ಸಿಪಲ್ ಆ್ಯಂಡ್ ಅಮೌಂಟ್ ಈಸ್ 5:6 ಅಂತ. ಆಫ್ಟರ್ 8 years ದಿ ರೇಷಿಯೋ ಬಿಕಮ್ಸ್ 1:2. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಏನಂತಂದರೆ, ಒಂದು ಸರ್ಟನ್ ಟೈಮ್ ಪೀರಿಯಡ್ಗೆ ಅದರದ್ದು ಪ್ರಿನ್ಸಿಪಲು ಮತ್ತು ಅದರದ್ದು ಏನಿದೆ ಅಮೌಂಟ್ದು ರೇಷಿಯೋ ಕೊಟ್ಟಿದ್ದಾರಲ್ಲಿ ಎಷ್ಟು 5:6 ಇದ್ದಾಗ ಅದೇ ಸೇಮ್ ಅಮೌಂಟು ಆಫ್ಟರ್ 8 years ಆದಮೇಲೆ ಅದೇನಾಗುತ್ತೆ, ನಮಗೆ 1:2 ಕನ್ವರ್ಟ್ ಆಗುತ್ತಂತ. ಕರೆಕ್ಟ್ ಅಲ್ಲ? ಎಷ್ಟು? ಅದೇ ಸೇಮ್ ಅಮೌಂಟು 8 years ಆದಮೇಲೆ ಏನಾಗುತ್ತೆ, 1:2 ಕನ್ವರ್ಟ್ ಆಗುತ್ತಂತ. ಯಾವುದು? ಪ್ರಿನ್ಸಿಪಲ್ ಮತ್ತು ಅಮೌಂಟು. ಆವಾಗ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಕಂಡುಹಿಡಬೇಕಿಲ್ಲಿ. ಸೊ ನೋಡ್ರಿ, ನಮ್ಗೆ ಯಾವಾಗಲೂ ಫಸ್ಟ್ನೇದಾಗಿ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ರು ಸ್ಟಾರ್ಟಿಂಗಲ್ಲಿ ಅದೇ ಪ್ರಿನ್ಸಿಪಲ್ ಸೇಮ್ ಇರುತ್ತಲ್ಲ ಎಲ್ಲ ಕಡೆ. ಸೊ ಅದಕ್ಕೆ ನಾನು ಮಾಡೋಕಿಲ್ಲಿ ಸ್ಟಾರ್ಟಿಂಗಲ್ಲಿ ಪ್ರಿನ್ಸಿಪಲ್ ಎಷ್ಟಿತ್ತು, 5 ಇತ್ತು. ಸೊ ಅದನ್ನೆಲ್ಲ ಕಡೆ ನಾವು ಕೆಳಗೂ ಕೂಡ 5 ಮಾಡ್ಕೋಬೇಕು. ಆವಾಗ ಇದನ್ನು 5ರಿಂದ ಗುಣಾಕಾರ ಮಾಡಿದಾಗ ಇಲ್ಲಿ ಕೂಡ ಏನಾಗುತ್ತೆ, 5ರಿಂದ ಗುಣಾಕಾರ ಆಗುತ್ತೆ. ಕರೆಕ್ಟ್ ಅಲ್ಲ? ಅವಾಗ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಮೌಂಟ್ ವ್ಯಾಲ್ಯೂ ಎಷ್ಟಿತ್ತು, 6 ಇತ್ತು. ಸೊ ಸೆಕೆಂಡ್ ಅವಾಗ 8 ವರ್ಷ ಆದಮೇಲೆ ಅಮೌಂಟ್ ವ್ಯಾಲ್ಯೂ ಎಷ್ಟಿದೆ, 10 ಆಗಿದೆ. ಅಂದರೆ ಎಷ್ಟು ಡಿಫ್ರೆನ್ಸ್ ಆದಂಗೆ ನಮಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ, 4. ಸೊ ಈ 4 ಎಂಬುದು ನಮಗೆ ಏನಾಗುತ್ತೆ, ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಆಗುತ್ತೆ. ಕರೆಕ್ಟ್ ಅಲ್ಲ? ಆವಾಗ ನಮ್ಗೆ ಈಸಿಯಾಗಿ ಆನ್ಸರ್ ಬಂದುಬಿಡುತ್ತೆ. ಸೊ ನಮಗೆ ಇಲ್ಲಿ 4 ಎಂಬುದು ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಆಯಿತು. ಟೈಮ್ ಅಂತ T years ಕೊಟ್ಟಿದ್ದಾರೆ, ಮತ್ತು ಪ್ರಿನ್ಸಿಪಲ್ ಎಷ್ಟಾಯ್ತು ಇಲ್ಲಿ ನಮಗೆ 5 ಇದೆ. ಸೊ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ಸೊ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ನೋಡ್ರಲ್ಲಿ SI = PTR/100 ಅಂತ. ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ ನಮಗೆ, ಎಷ್ಟು ಬಂತು ಇಲ್ಲಿ 4 ಬಂತು. ಸೊ 4 = P ವ್ಯಾಲ್ಯೂ ಏನೈತಿ ನಮಗೆ ಇಲ್ಲಿ 5 ಐತಿ. 5 ಇಂಟು T ವ್ಯಾಲ್ಯೂ ಎಷ್ಟೈತಿ, 8 ಐತಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಗೊತ್ತಿಲ್ಲ, R/100 ಅಂತ. ಸೊ ಆದ್ದರಿಂದ ಇಲ್ಲಿ ನೋಡಿರಿ, 4 1 4 2 8 5 2 ಗುಣಾಕಾರ ಮಾಡಿದ್ರೆ 10, 15 ಮತ್ತು 10 ಗುಣಾಕಾರ ಮಾಡಿದ್ರೆ 10ನ್ನು 10 ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 10% ಬರುತ್ತೆ. ಯಾವುದರಿಂದ ಆಪ್ಷನ್ ನಂಬರ್ ಯಾವುದು, R = 10% ಬರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 10% ಅಂತ. ಯಾವುದು ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ನೆಕ್ಸ್ಟ್ ಅದೇ ಥರ ಸೇಮ್ ಪ್ರಾಬ್ಲಮ್ ಇರೋದು, ಆಫ್ಟರ್ ಸರ್ಟನ್ ಟೈಮ್ ರೇಷಿಯೋ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಅಮೌಂಟ್ ಈಸ್ 5:6 ಅಂತ. ಸೊ ಪ್ರಿನ್ಸಿಪಲ್ ಮತ್ತು ಅಮೌಂಟಿಂದ ರೇಷಿಯೋ ಕೊಟ್ಟಿದ್ದಾರೆ, ಎಷ್ಟು 5:6 ಆಗಿರೋವಂಥದ್ದು. ಕರೆಕ್ಟ್ ಅಲ್ಲ? ಆಮೇಲೆ ಅದೇ ಸೇಮ್ ಅಮೌಂಟು 6 years ಆದಮೇಲೆ ಅವಾಗ ಪ್ರಿನ್ಸಿಪಲ್ ಮತ್ತು ಅವ್ರದ್ದು ಅಮೌಂಟಿಂದ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ಅವರು, 2:6 ಅಂತ ಕೊಟ್ಟಿದ್ದಾರೆ. 2:6 ಆದಾಗ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಕಂಡುಹಿಡಬೇಕಿಲ್ಲಿ. ನೋಡಿ ಇಲ್ಲಿ ಪ್ರಿನ್ಸಿಪಲ್ ಯಾವಾಗಲೂ ನಮಗೆ ಫಸ್ಟ್ ವ್ಯಾಲ್ಯೂ ಎಷ್ಟಿತ್ತು ಅಷ್ಟೇ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ. ಆವಾಗ ಫಸ್ಟಿಗೆ ಏನಿತ್ತು ಇಲ್ಲಿ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ನಾವೇನೇನು ಮಾಡಬೇಕು, ಸೇಮ್ ಮಾಡ್ಕೋಬೇಕು. ಸೊ ಫಸ್ಟಿಗೆ ಎಷ್ಟಿತ್ತು, 5 ಇತ್ತು. ಆಮೇಲೆ 2 ಅಂದರೆ ಅವು 2ನ್ನ ಈಕ್ವಲ್ ಮಾಡಿದಾಗ ನಾವೇನು ಮಾಡ್ಬೇಕಿಲ್ಲಿ ನೋಡಿರಿ, 5 ಮತ್ತು 2 ಆ LCM ಏನಾಗುತ್ತೆ ನಮಗೆ 10 ಆಗುತ್ತೆ. ಸೊ ಆದ್ದರಿಂದ ನಾವೇನು ಮಾಡಬೇಕು, ಮೇಲೆ 2ರಿಂದ ಗುಣಾಕಾರ ಮಾಡ್ಕೋಬೇಕು, ಮತ್ತು ಎಲ್ಲ ಕಡೆ 2ರಿಂದ ಗುಣಾಕಾರ ಮಾಡ್ಕೋಬೇಕು ನಾವು ಅದೇ ಥರನೇ. ಮತ್ತು ಇಲ್ಲಿ ಕೆಳಗಡೆ 5ರಿಂದ ಗುಣಾಕಾರ ಮಾಡಬೇಕು. ಯಾಕಂದ್ರೆ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂನು ಎಲ್ಲ ಕಡೆ ಸೇಮ್ ಮಾಡಬೇಕಾಗುತ್ತೆ. ಅಮೌಂಟ್ ಯಾಕಂದರೆ ವೇರಿ ಆಗ್ತಿರ್ತದೆ. ಕರೆಕ್ಟಲ್ಲ? ಅಮೌಂಟ್ ವೇರಿ ಆಗ್ತಿರ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಸ್ಟಾರ್ಟಿಂಗಲ್ಲಿ ಎಷ್ಟು ಪ್ರಿನ್ಸಿಪಲ್ ಕೊಟ್ಟಿದ್ದಾರಲ್ಲ ಆ 6 year ಆದಮೇಲೂ ಕೂಡ ಅಷ್ಟೇ ಪ್ರಿನ್ಸಿಪಲ್ ಇರುತ್ತೆ. ಬಟ್ ನಮ್ಗೆ ಏನಾಗುತ್ತೆ, ಅಮೌಂಟ್ ಮಾತ್ರ ವೇರಿ ಆಗ್ತಿರ್ತದೆ. ಕರೆಕ್ಟಲ್ಲ? ಅದಕ್ಕೆ ನಾವು ಪ್ರಿನ್ಸಿಪಲ್ ಅಮೌಂಟ್ನ ಸೇಮ್ ಮಾಡ್ಕೊಂಡಾಗ ಏನಾಗುತ್ತೆ, ಮೇಲೆ 2ರಿಂದ ಗುಣಾಕಾರ ಮಾಡ್ಕೋಬೇಕು, ಕೆಳಗೆ ಎಲ್ಲ ಕಡೆ 5ರಿಂದ ಗುಣಾಕಾರ ಮಾಡಬೇಕು. ಅವಾಗ ನೋಡಿ ಇಲ್ಲಿ ಅಮೌಂಟ್ ಇಲ್ಲಿ ಎಷ್ಟು ಬಂತು, ಇಲ್ಲಿ ನಮಗೆ 12 ಬಂತು. ಇಲ್ಲಿ ಎಷ್ಟು ಬಂತು, 15 ಬಂತು. ಸೊ ನಮಗೆ 12 ಮತ್ತು 15ರ ಡಿಫ್ರೆನ್ಸ್ ಎಷ್ಟಾಗುತ್ತೆ, 3 ಆಗುತ್ತೆ. ಈ 3 ಎಂಬುದೇನಿದೆ ನಮಗೆ ಸಿಂಪಲ್ ಇಂಟ್ರೆಸ್ಟ್. ಆವಾಗ ನಮಗೆ ಈ 3 ಎಂಬುದು ಸಿಂಪಲ್ ಇಂಟ್ರೆಸ್ಟ್ ಆಯಿತು, ಮತ್ತು ಟೈಮ್ ಇಲ್ಲಿ 6 year ಕೊಟ್ಟಿದ್ದಾರೆ, ಮತ್ತು ಪ್ರಿನ್ಸಿಪಲ್ ಎಷ್ಟು ಐತಿ, 10 ಐತಿ. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ = PTR/100 ಅಂತ. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಜಾಗದಾಗ ಏನೈತಿ, ಇಲ್ಲಿ 3 ಐತಿ. ಸೊ 3 = ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿ, 10 ಇಂಟು T ಎಷ್ಟೈತಿ ನಮಗೆ 6 ಇಂಟು R/100 ಅಂತ. ಆವಾಗ 3 1 3 2. ಸೊ ಮತ್ತು ಇಲ್ಲಿ 1 0 1 0 ಕ್ಯಾನ್ಸಲ್ ಆಯಿತು. 2 1 2 5 ಅಂತ. ಸೊ ಆದ್ದರಿಂದ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 5% ವ್ಯಾಲ್ಯೂ ಬರುತ್ತೆ.
ಕರೆಕ್ಟ್ ಅಲ್ಲ. ಸೊ ನಮಗೆ 5% ವ್ಯಾಲ್ಯೂ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಏನಿಲ್ಲ, ಇವತ್ತಿನ ಕ್ಲಾಸಲ್ಲಿ ಈಸಿ ಕಾನ್ಸೆಪ್ಟ್ ಇರುವಂಥದ್ದು, ಯಾವುದು ಟಫ್ ಕಾನ್ಸೆಪ್ಟ್ ಅಲ್ಲ. ಆಫ್ಟರ್ ಸರ್ಟನ್ ಟೈಮ್ ರೇಷಿಯೋ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಅಮೌಂಟ್ 4:5 ಅಂತ. ಆಫ್ಟರ್ 3 years ದೇರ್ ರೇಷಿಯೋ ಬಿಕಮ್ಸ್ 5:7 ಅಂತ. ಅಂದರೆ ಪ್ರಿನ್ಸಿಪಲ್ ಮತ್ತು ಅಮೌಂಟಿಂದ ಏನಾಗಿ ಕೊಟ್ಟಿದ್ದಾರೆ ಅವರು ರೇಷಿಯೋ ಕೊಟ್ಟಿದ್ದಾರೆ, ಎಷ್ಟು? 4:5 ಅಂತ. ಅದೇ ಸೇಮ್ ಅಮೌಂಟು ಆಫ್ಟರ್ 3 years ಆದಮೇಲೆ ಅದರದ್ದು ರೇಷಿಯೋ ಏನಿರುತ್ತೆ ನಮಗೆ 5:7 ಬರುತ್ತಂತ. ಆದ್ದರಿಂದ ನೋಡ್ರಿ 3 year ಆದಮೇಲೆ ಅಂತ, 3 year ಆದಮೇಲೆ. ಸೊ ನಮಗೇನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಪ್ರಿನ್ಸಿಪಲ್ ಎಷ್ಟಿತ್ತು, ಅದೇ ನೆಕ್ಸ್ಟ್ 3 year ಆದಮೇಲೆ ಕೂಡ ಪ್ರಿನ್ಸಿಪಲ್ ಅಷ್ಟೇ ಸೇಮ್ ಮಾಡ್ಕೋಬೇಕು. ಆದ್ದರಿಂದ ನಾವು ಮಾಡ್ಕೊಳ್ಳಿ, ಮೇಲೆ ಕೆಳಗಡೆ, ಮೇಲಿನ 5ರಿಂದ ಗುಣಾಕಾರ ಮಾಡ್ಕೋಬೇಕು, ಕೆಳಗಡೆ ಏನು ಮಾಡ್ಬೇಕು ನಾವು 4ರಿಂದ ಗುಣಾಕಾರ ಮಾಡ್ಕೋಬೇಕು, ಸೇಮ್ ಮಾಡ್ಬೇಕಂದ್ರೆ. ಆದ್ದರಿಂದ ನಮಗಿಲ್ಲಿ ಏನಾಗುತ್ತೆ, ಇಲ್ಲಿ ನೋಡ್ರಿ ಇಲ್ಲಿ 4. ಆದ್ದರಿಂದ ನಮಗೇನಾಗುತ್ತೆ, ಇಲ್ಲಿ ಮೇಲೆ ಪ್ರಿನ್ಸಿಪಲು ಇಲ್ಲಿ ಅಮೌಂಟ್ ಎಷ್ಟಿತ್ತು, ಮೇಲೆ 25 ಇತ್ತು, ಕೆಳಗಡೆ ಅಮೌಂಟ್ ಎಷ್ಟಾಗಿದೆ ಈಗ 28 ಆಗಿದೆ. ಅಂದರೆ ಇವೆರಡರ ನೋಡೋ ರೇಷಿಯೋ ಎಷ್ಟಾಗುತ್ತೆ, 25 28 ಕನ್ವರ್ಟ್ ಆಗಿದೆ ಅಂದರೆ ನಮಗೆ 3 ಬರುತ್ತೆ. 3 ಎಂಬುದೇನಿದು ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ, ಮತ್ತು ಟೈಮಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮತ್ತು ಅದೇ ಥರ ಪ್ರಿನ್ಸಿಪಲ್ ವ್ಯಾಲ್ಯೂ ಗೊತ್ತಿದೆ. ಸೊ ಅದರಿಂದ ಡೈರೆಕ್ಟಾಗಿ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಬರೀರಿ ಇಲ್ಲಿ. ಸೊ ಆರ್ ಈಸ್ ಈಕ್ವಲ್ ಟು, ನೀವು ಡೈರೆಕ್ಟಾಗಿ ಬರ್ತೀವಿ ನೋಡ್ರಿ, ಆರ್ ಈಸ್ ಈಕ್ವಲ್ ಟು SI × 100 ಡಿವೈಡೆಡ್ ಬೈ P × T ಅಂತ. ಸೊ ಆದ್ದರಿಂದ SI ವ್ಯಾಲ್ಯೂ ಏನೈತಿ 3 ಐತಿ, 3 × 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿ 4 ಐದ್ಲೆ 20 ಇಂಟು ಟೈಮ್ ವ್ಯಾಲ್ಯೂ ಎಷ್ಟೈತಿ 3 ಐತಿ. ಸೊ 3 1 ಕ್ಯಾನ್ಸಲು, 21 25. ಸೊ ಆದ್ದರಿಂದ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ, 25%, ಅಲ್ಲ ಸಾರಿ 5% ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. 5% ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ, ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು, ಇಫ್ ದ ರೇಷಿಯೋ ಆಫ್ ದ ಪ್ರಿನ್ಸಿಪಲ್ ಆ್ಯಂಡ್ ಅಮೌಂಟ್ ಇನ್ ಕರೆಂಟ್ ಇಯರ್ ಅಟ್ ಸಿಂಪಲ್ ಇಂಟ್ರೆಸ್ಟ್ ಇಸ್ 9:17 ಅಂತ. ಸೇಮ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇರುವಂಥದ್ದು. ಪ್ರಿನ್ಸಿಪಲ್ ಮತ್ತು ಅಮೌಂಟು ಅದರ ರೇಷಿಯೋ ಎಷ್ಟೈತಿ 9:17 ಅಂತ. ಅದೇ ಸೇಮ್ ಅಮೌಂಟು ಎಷ್ಟು ವರ್ಷ ಆದಮೇಲೆ 27.5 ಮೋರ್ ಇಯರ್ಸ್ ಆದಮೇಲೆ ದಿಸ್ ರೇಷಿಯೋ ವಿಲ್ ಬಿಕಮ್ 15:23 ಅಂತ. ಸೊ 15:43 ಆಗತ್ತಂತ. ಆವಾಗ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಏನು ಬರುತ್ತೆ ಕಂಡುಹಿಡ್ಬೇಕು ಇಲ್ಲಿ. ಸೊ ನೋಡಿ, ಇಲ್ಲಿ ಫಸ್ಟ್ನೇದಾಗಿ ನಮಗೆ ಪ್ರಿನ್ಸಿಪಲ್ ಎಷ್ಟಿತ್ತು 9 ಇತ್ತು, ಆವಾಗ 27.5 ವರ್ಷ ಆದಮೇಲೆ ನಮಗೆ ಎಷ್ಟಾಗಿದೆ, ಇಲ್ಲಿ 15 ವರ್ಷ ಆಗಿದೆ. ಕರೆಕ್ಟ್ ಅಲ್ಲ. ಅದಕ್ಕೆ ನಾವು 9 ಮತ್ತು 15 ಏನು ಮಾಡಬೇಕು, ಈಕ್ವಲ್ ಮಾಡ್ಕೋಬೇಕು. ಈಕ್ವಲ್ ಮಾಡ್ಬೇಕಂದ್ರೆ ಏನು, 9 ಮತ್ತು 15ರಲ್ಲಿ LCM 45 ಆಗುತ್ತೆ. ಸೊ 45 ಅಂದರೆ ಇಲ್ಲಿ 9 5 45. ಸೊ ಮೇಲೆ ಎಲ್ಲ ಕಡೆ 45ನ 5ರಿಂದ ಗುಣಾಕಾರ ಮಾಡಿರಿ, ಕೆಳಗೆ ಮತ್ತೆ 3ರಿಂದ ಗುಣಾಕಾರ ಮಾಡ್ಕೊಂಡ್ಬಿಟ್ರಿ. ಯಾಕಂತಂದರೆ ಪ್ರಿನ್ಸಿಪಲು ಮೇಲೆ ಎಷ್ಟಿರುತ್ತೋ ಅಷ್ಟೇ ನಾವು ಕೆಳಗೆ ಮಾಡ್ಕೋಬೇಕು. ಕರೆಕ್ಟ್ ಅಲ್ಲ, ಪ್ರಿನ್ಸಿಪಲ್ ಸೇಮ್ ಇರುತ್ತೆ. ಆದ್ದರಿಂದ ಅಮೌಂಟ್ ನೋಡ್ರಿ, ಫಸ್ಟ್ ಅಮೌಂಟ್ ಎಷ್ಟಿತ್ತು, ಫಸ್ಟಿಗೆ 85 ಇತ್ತು, ಆಮೇಲೆ ಕೆಳಗಡೆ ಎಷ್ಟಾಗಿದೆ 129 ಆಗಿದೆ. ಕರೆಕ್ಟ್ ಅಲ್ಲ. ಸೊ ಬೇಕಿದ್ರೆ ಬರೆದು ಬಿಡ್ತೀನಿ, 17 5 85, ಇಲ್ಲಿ 129 ಅಂತ. 3 3 9, 3 4 12. ಸೊ ಸ್ಟಾರ್ಟಿಂಗಲ್ಲಿ ಅಮೌಂಟು 185 ಇದ್ದಿದ್ದು ಈಗ 129 ಆಗಿದೆ. ಅಂದರೆ ನಮಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನಮಗೆ ಇಲ್ಲಿ ನೋಡಿ. ಇಲ್ಲಿ ಈಗ 129ರಲ್ಲಿ 85 ಕಳೆದ್ರೆ 4 44 ಆಗುತ್ತೆ. ಈ 44 ಎಂಬುದೇನಿದೆ, ಇದು ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಇದೆ. ಕರೆಕ್ಟ್ ಅಲ್ಲ. ಸೊ ಆದ್ದರಿಂದ ಈ SI ಇಸ್ ಈಕ್ವಲ್ ಟು ಎಷ್ಟು 44 ಅಂತ. ಸೊ ನಮಗೆ SI ವ್ಯಾಲ್ಯೂ 44 ಬಂದಾಗ, ಮತ್ತು ಟೈಮ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ 27.5 ಅಂತ ಕೊಟ್ಟಾಗ ನಮಗೆ ಏನಾಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಇಲ್ಲಿ. ಸೊ SI ಇಸ್ ಈಕ್ವಲ್ ಟು 44 ಅಂತ. ಸೊ ಆದ್ದರಿಂದ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್, ಒಂದು ನಿಮಿಷ, ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ 44 × 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ 9 45 ಇಂಟು ಟೈಮ್ ಎಷ್ಟು ವ್ಯಾಲ್ಯೂ ಇದೆ ಇಲ್ಲಿ 27.5 ಅಂತ. 27.5 ನಾನೀಗ ಪಾಯಿಂಟನ್ನು ತೆಗೆದ್ರೆ ಏನಾಗುತ್ತೆ, ಡಿವೈಡ್ ಬೈ 10 ಆಗುತ್ತೆ. ಈ ಡಿವೈಡ್ ಬೈ 10 ಏನಾಗುತ್ತೆ, ಮೇಲೆ ಹೋಗಿ 10 ಗುಣಾಕಾರ ಆಗುತ್ತೆ. ಸೊ ಇಲ್ಲಿ ಇದನ್ನೇನು ಬಿಟ್ರೆ ಡೈರೆಕ್ಟಾಗಿ 275 ಅಂತ ಬರೆದು ಬಿಟ್ರಿ, ಇಲ್ಲಿ 275. ಕರೆಕ್ಟ್ ಅಲ್ಲ. ಸೊ ಎಷ್ಟಾಯಿತು, ಈಗ ಕಟ್ತಾ ಹೊಟ್ರಿ ಏನೇನು ಕಟ್ತಾ ಆಗುತ್ತೆ ನೋಡ್ರಿ. ಫಸ್ಟ್ನೇದಾಗಿ 11 4 44, 11 2 22, 11 5 55, ಮತ್ತು ಅದೇ ಥರ 25 1 25 4. ಕರೆಕ್ಟ್ ಅಲ್ಲ. ಮತ್ತು 5 2 5 9 5 9 45 ಆಯಿತು. ಏನೇನು ಉಳಿತದೆ ನಮಗೆ ಅದೇ ಬರೆದು ಬಿಟ್ರಿ. ಸೊ 4 4 16 16 2 32 ಡಿವೈಡ್ ಬೈ 9. ಸೊ ಇದನ್ನು ಮತ್ತೆ ನೀವು ಡಿವೈಡ್ ಮಾಡಿದ್ರೆ ಏನು ಸಿಗುತ್ತಾ, 32 ಡಿವೈಡ್ ಬೈ 9 ಅಂದರೆ 9 3 27 ಆಯಿತು. ಮತ್ತು ಎಷ್ಟು ಉಳಿತು, 5 ಉಳಿತು. 5 ಡಿವೈಡ್ ಬೈ 9 ಅಂತ. ಸೊ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ, 3 5/9 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಆಪ್ಷನ್ ನಂಬರ್ ಯಾವುದು, ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಒಂದು ನಿಮಿಷ, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ
ಇಷ್ಟು ನಮಗೆ ಇವತ್ತಿಂದ 2 ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇಷ್ಟಾದ್ಮೇಲೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಷ್ಟು ನಾವು ಇವತ್ತಿನ ಕ್ಲಾಸಲ್ಲಿ 2 ಟೈಪ್ಸ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. 2 ಟೈಪ್ಸ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಏನೋ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಬೇಕಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ಇದೇ ಥರ ನಿಮಗೆ ನಮ್ಮ ಕ್ಲಾಸ್ಗಳು ಇಷ್ಟವಾಗ್ತಿದ್ರೆ ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ನಮ್ಮ ಕ್ಲಾಸ್ ಬಗ್ಗೆ ಏನೇನು ಸಜೆಷನ್ಸ್ ಇದ್ದರೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಬೇಕಿದ್ರೆ ನಾವು ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೇವೆ. ಆ್ಯಂಡ್ ಇದರ PDF ಕ್ಲಾಸ್ ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಒಂದು ನಿಮಿಷ ಯಾಕೋ ಸ್ಟ್ರಕ್ ಆಗ್ತಿದೆ ಇದು ಲ್ಯಾಪ್ಟಾಪ್ದಾಗೆ. ಸೊ ಇದರದ್ದು PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಅಲ್ಲಿ ಹೋಗಿ PDF ಕ್ಲಾಸ್ ನೋಟ್ಸನ್ನು ಡೌನ್ಲೋಡ್ ಮಾಡ್ಬೋದು. ಸೊ ಟೆಲಿಗ್ರಾಮ್ ಚಾನಲ್ ನೇಮ್ ಏನಂತಂದರೆ @LearnMathsWithRK ಅಂತ, @LearnMathsWithRK. ಸೊ ಇದು W ನೋಡ್ರಿ, ಇದು ಸೇಮ್ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಏನಿದೆ ಅಲ್ಲ ಅದೇ ಚಾನಲ್ ಹೆಸರೇ ಇರೋದು. ಬೇಕಿದ್ರೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಆ್ಯಂಡ್ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದ್ರಿಂದ ಏನೇನು ಯೂಸ್ ಅಂದರೆ, ಸೊ ನಾವು ಟೆಲಿಗ್ರಾಮ್ ಚಾನಲಲ್ಲಿ ಕ್ವಿಝಸ್ ಅಟೆಂಡ್ ಮಾಡ್ತಿದ್ವಿ. ಆ್ಯಂಡ್ ಸೊ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ PYQ ಸೀರೀಸ್ ಕ್ವಶನ್ಸ್ ಆಗಿರ್ಬೋದು, ಯಾವುದೇ ಜನರಲ್ ಅವೇರ್ನೆಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಲ್ಲಿ ನಾನು ಏನಂದರೆ ಡೈಲಿ ಮಾರ್ನಿಂಗ್ ಏನು ಮಾಡ್ತಿದ್ದೀನಿ, ಜನರಲ್ ಅವೇರ್ನೆಸ್ ಕ್ವಿಝಸ್ನ ಹಾಕ್ತಿದ್ದೀನಿ. ಸೊ ನೀವು ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಪ್ರೀವಿಯಸ್ ಇಯರ್ಲಿ ಯಾವ ಟೈಪ್ ಕ್ವಶನ್ಸ್ನ ಕೇಳಿದ್ದಾರೆ ಅದನ್ನು ಹೆಂಗೆ ಅಟೆಂಡ್ ಮಾಡೋದು ಅಂತ ನಿಮ್ಗೊಂದು ಏನಂತಂದರೆ ಒಂದು ಪ್ರಾಕ್ಟೀಸ್ ಟೆಸ್ಟ್ ಆದಂಗೆ ಆಗುತ್ತೆ. ಸೊ ಅದೇ ಥರ ನಿಮಗೆ ಇನ್ನೂ ಏನಂದರೆ ಬೇರೆ ಎಕ್ಸಾಮ್ ನೋಟಿಫಿಕೇಷನ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕ್ಲಾಸ್ ನೋಟ್ಸ್ ಆಗಿರ್ಬೋದು, ಸೊ ಅದರಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅದರಿಂದ ಏನಾಗುತ್ತೆ ನಿಮ್ಗೆ ಈಸಿಯಾಗಿ ಯೂಸ್ ಆಗ್ತದೆ. ಆ್ಯಂಡ್ ಇದೇ ಥರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡ್ತಾಯಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್.